ಇನ್ನು ಈ ಚರ್ಚೆ ವಿಷಯಗಳ ಚೌಕಟ್ಟನ್ನ ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಬಿಜೆಪಿ ವ್ಯಾಖ್ಯಾನದ ಹಿಂದುತ್ವವನ್ನ ಒಪ್ಪುವ ಅಥವಾ ಸ್ವೀಕರಿಸುವ ಅನಿವಾರ್ಯತೆ ಸಿದ್ದರಾಮಯ್ಯರಿಗೆ ಇದೆಯಾ? ಇಲ್ಲ ಅಂದಮೇಲೆ ಯಾಕೆ ಹೇಳಿಕೆ, ಯಾಕೆ ಆರೋಪ, ಯಾಕೆ ಆತಂಕ? ಹಿಂದುತ್ವ ಟೀಕೆ, ಪ್ರಧಾನಿ ಟೀಕೆ ಯಾವುದರಿಂದ ರಾಜಕೀಯ ಲಾಭ ಎಂದು ನಿರೀಕ್ಷಿಸುತ್ತಿದೆ ಬಿಜೆಪಿ? ಪ್ರಧಾನಿನ ಹಿಟ್ಲರ್ಗೆ ಹೋಲಿಸ್ಬಿಟ್ರು, ಅದಾದಮೇಲೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಇದು ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್? ಪ್ಲಸ್ ಆಗೋದಾದರೆ ಬಿಜೆಪಿಗೆ ಯಾವ ಪ್ರಮಾಣದಲ್ಲಿ? ಇನ್ನು ಆರೋಪಕ್ಕೆ ಸ್ಪಷ್ಟವಾಗಿ ಉತ್ತರಿಸದೆ ಪ್ರತ್ಯಾರೋಪ ಮಾಡೋದು ದುರ್ಬಲ ಪ್ರತಿಕ್ರಿಯೆಯ ಲಕ್ಷಣವ? ಇವತ್ತು ಆರೋಪ ಮಾಡ್ತಿರೋದು ಕಾಂಗ್ರೆಸ್ಸು, ಅದನ್ನು ಉತ್ತರ ಕೊಡಬೇಕಾಗಿರೋದು ಸರ್ಕಾರದಲ್ಲಿರುವಂಥ ಬಿಜೆಪಿ. ಆದರೆ ಅವ್ರು ಮಾಡ್ತಿರೋದು ಪ್ರತ್ಯಾರೋಪ. ಇದನ್ನು ನಮ್ಮಂಥವ್ರು ನಿಮ್ಮಂಥವ್ರು ಹೇಗೆ ವೀಕ್ಷಿಸಬೇಕು, ಹೇಗೆ ನೋಡ್ಬೇಕು ಇದನ್ನು? ಇನ್ನು ಮೋದಿ ಫ್ಯಾಕ್ಟರ್ ಕುಗ್ಗಿಸಲೆಂದೇ ಕಾಂಗ್ರೆಸ್ನಿಂದ ಪದೇ ಪದೇ ಭ್ರಷ್ಟಾಚಾರದ ಆರೋಪನ ಯಾಕೆ ಕೇಳ್ತೀನಿ ಅಂದರೆ, ಚರ್ಚೆ ಬಂದಾಗ ಮತ್ತೊಮ್ಮೆ ಹೇಳಬೇಕಾಗುತ್ತೆ. ಯಾವ ರಾಜ್ಯದಲ್ಲಿ ಇಲ್ಲಿವರೆಗೂ ಚುನಾವಣೆ ನಡೆದಿದೆ ಅಲ್ಲಿ ಎಲ್ಲೋ ಭ್ರಷ್ಟಾಚಾರ ಅನ್ನೋದೇ ಒಂದು ಸೆಂಟ್ರಲ್ ಪಾಯಿಂಟ್ ಆಗಿರಲಿಲ್ಲ. ಅಲ್ಲಿ ಮೋದಿ ವರ್ಚಸ್ಸು, ಬಿಜೆಪಿ ಸಿದ್ಧಾಂತ, ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ಚುನಾವಣೆ ಬೆಳೀತಾ ಹೋಯಿತು, ಚುನಾವಣೆ ನಡೀತು. ಆದರೆ ಕರ್ನಾಟಕದಲ್ಲಿ ಈ ಆಯಾಮಗಳು ಸ್ಲೈಟ್ಲಿ ಡಿಫ್ರೆಂಟ್ ಇದೆ. ಹಾಗಾಗಿ ಡೈನಮಿಕ್ಸ್ ಬೇರೆ ಆಗ್ಬಿಡುತ್ತೆ. ಯಾವ ರೀತಿ ಪ್ರಭಾವ